ರಾಯಚೂರು ಸೇರಿದಂತೆ ವಿವಿಧ ಜಿಲ್ಲೆಗಳ ರೈಸ್ ಮಿಲ್ಗಳಿಗೆ ಆರ್ಥಿಕ ಸಮಸ್ಯೆ ಉಂಟಾಗಿದೆ. ಯಾಕಂದ್ರೆ ವಿದೇಶಕ್ಕೆ ಹೋಗ್ತಾ ಇದ್ದಂತ ಅಕ್ಕಿ ರಫ್ತು ಆಗದೆ ಬಂದಾಗಿದೆ. ಇರಾನ್, ದುಬೈ, ಅಮೆರಿಕ, ಯುರೋಪ್ ದೇಶಗಳು, ಅರಬ್ ದೇಶಗಳು, ಆಫ್ರಿಕಾ ದೇಶಗಳಿಗೆ ಹೋಗ್ತಾ ಇತ್ತು ರಾಯಚೂರಿನ ಅಕ್ಕಿ. ಈಗ ಅದು ಟ್ರಾನ್ಸ್ಪೋರ್ಟೇಷನ್ ಆಗದೆ ಮಿಲ್ಗಳಲ್ಲೇ ಹಾಗೆ ಬಾಕಿ ಉಳಿದಿದೆ. ಇತ್ತ ಕೋಲಾರದಲ್ಲಿ ಕೂಡ ರೈತರಿಗೆ ಯುದ್ಧದ ಬಿಸಿ ತಟ್ಟಿದೆ. ತರಕಾರಿ ಬೆಲೆ ತೀವ್ರವಾಗಿ ಕುಸಿದಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಅರ್ಧಕ್ಕಿಂತ ಹೆಚ್ಚು ಹೋಟೆಲ್ಗಳು ಬಂದಾಗಿವೆ. ಈ ಹಿನ್ನೆಲೆಯಲ್ಲಿ ತರಕಾರಿ ಬೆಳೆಯುವ ರೈತರು ಬೆಲೆ ಸಿಗದೆ ಪರದಾಡ್ತಾ ಇದ್ದಾರೆ. ಬೆಂಗಳೂರು ನಗರ ಸೇರಿದಂತೆ ಸುತ್ತಮುತ್ತಲಿನ ನಗರಗಳಿಗೆ 60%ಗಿಂತ ಹೆಚ್ಚು ತರಕಾರಿ ಕೋಲಾರದಿಂದ ಸರಬರಾಜು ಆಗೋದು. ಈಗ ಅದೂ ಆಗದೆ ರೈತರು ಫುಲ್ ಕಂಗಾಲಾಗಿದ್ದಾರೆ. ಸೊ ಒಂದು ಕಡೆ ಮೊಟ್ಟೆ ಬೆಲೆ ಕೂಡ ಕಡಿಮೆ ಆಗಿದೆ, ರೈತರಿಗೂ ಸಮಸ್ಯೆ ಮ್ಯಾಮ್. ಮತ್ತು ರೈತರಿಗೆ ಇನ್ನು ಬೆಲೆ ಹಂಗೆ ನೋಡಿದ್ರೆ ಬೆಲೆ ಜಾಸ್ತಿ ಆದ ಮಾತ್ರಕ್ಕೆ ರೈತರಿಗೆ ಹೆಚ್ಚಾದ ಬೆಲೆಯ ಲಾಭ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ದಲ್ಲಾಳಿಗಳು ಅದನ್ನು ಹೊಡ್ಕೊಂಡು ತಿಂದು ಬಿಡ್ತಾರೆ. ಬಟ್ ನೋಡಿ, ಈಗ ಕೋಲಾರದಲ್ಲಿ ಅವ್ರಿಗೆ ನೀರಿಲ್ಲ, ಹೌದು, ಆದರೂ ಕೂಡ ಚಿನ್ನದ ಬೆಳೆ ಬೆಳೀತಾರೆ. ಅದೇ ಅವ್ರಿಗೇನಾದರೂ ನೀರು ಕೊಟ್ಬಿಟ್ರೆ ಇನ್ನು ಯಾವ ಲೆವೆಲ್ಗೆ ಅವರು ಬೆಳೆಗಳನ್ನು ಬೆಳಿಬಹುದು ಅಂತ. ಆದರೆ ಈಗ ತರಕಾರಿಗೆ ಬೆಲೆ ಇಲ್ಲ. ಇವನ್ ನಮ್ಮ ಬೆಳಗಾವಿ ಭಾಗದಲ್ಲೂ ಕೂಡ ರೈತರು ತರಕಾರಿ ಜಾಸ್ತಿ ಬೆಳೀತಾರೆ. ಪಕ್ಕದ ಗೋವಾ ರಾಜ್ಯಕ್ಕೆಲ್ಲ ಅವರು ತರಕಾರಿ ಕಳಿಸ್ತಾರೆ. ಅಲ್ಲೂ ಕೂಡ ಹೋಟೆಲ್ಗಳು ಬಂದು, ಇಲ್ಲೂ ಸುತ್ತಮುತ್ತಲೂ ಹೋಟೆಲ್ಗಳು ಬಂದು ಇವ್ರಿಗೆ ನಮ್ಮ ಕೋಲಾರದ ಭಾಗದ ರೈತರಿಗೆ ದೊಡ್ಡ ಮಾರ್ಕೆಟ್ ಅಂದರೆ ನಮ್ಮದು ಬೆಂಗಳೂರು. ಸೊ ಈಗ ಬೆಂಗಳೂರಲ್ಲಿ ಅರ್ಧಕ್ಕರ್ಧ ಹೋಟೆಲ್ಗಳು ಕ್ಲೋಸ್ ಆಗಿವೆ, ಅವ್ರ ರೇಟ್ಗಳು ಕುಸ್ತಿವೆ. ಪಾಪ ಅವ್ರು ಏನು ಮಾಡ್ಬೇಕು ಹೇಳಿ ರೈತರಿಗೆ? ಯಾವ ಥರ ಇರಾನ್ ಮತ್ತು ಅಮೇರಿಕಾದ ಮತ್ತು ಇಸ್ರೇಲ್ನ ಯುದ್ಧ ಯಾವೆಲ್ಲ ರೀತಿಯಲ್ಲಿ ಎಲ್ಲ ದೇಶಗಳಿಗೆ ತೊಂದರೆ ಕೊಡ್ತಾ ಇದೆ. ನಾಟ್ ಓನ್ಲಿ ಭಾರತ, ಹೈಯೆಸ್ಟ್ ಭಾರತನೇ. ಯಾಕಂದರೆ ನಮ್ಮದು ಟೋಟಲ್ ಆಗಿ ನಾವು ಆಮದು ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನಮಗೆ ಯಾವ ಲೆವೆಲ್ಗೆ ತೊಂದರೆ ಕೊಡ್ತಾ ಇದೆ ಅಂತ ಒಂಥರ ಇದು ಒಂಥರ ಚೈನ್ ಸಿಸ್ಟಮ್ ಇದ್ದ ಹಾಗೆ. ಒಂದು ಎಫೆಕ್ಟ್ ಆದರೆ ಇನ್ನೊಂದು ಇದ್ರ ಮೇಲೆ ಹೊಡೆತ ಕೊಡುತ್ತೆ. ಆ ಥರ ಆಗಿ ಪಾಪ ರೈತರು ಒದ್ದಾಡ್ತಾ ಇದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಪ್ರೊಡಕ್ಷನ್ ಕಂಟಿನ್ಯೂಸ್ ಆಗಿ ಇರಬೇಕು ಅಂತಂದ್ರೆ ಡಿಮಾಂಡ್ ಇರಬೇಕು. ಈಗ ರಫ್ತು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಕ್ಕಿ ನಾನು ಹೇಳೋದು ದುಬೈ ರಾಷ್ಟ್ರಗಳಿಗೆ ಅಲ್ಲೆಲ್ಲ ಸರಬರಾಜು ಮಾಡೋಕ್ಕೆ ಆಗ್ತಾ ಇಲ್ಲ. ಪ್ರೊಡಕ್ಷನ್ ಮಾಡಿ ತುಂಬಿಟ್ಕೊಳ್ತಾ ಇದ್ದಾರೆ. ಫುಲ್ ಅಲ್ಲಿ ಏರುಪೇರು ಆಗುತ್ತೆ, ಹೌದಲ್ವಾ? ಸೊ ಇವರು ಸಪ್ಲೈ ಮಾಡಬೇಕು, ಇವರು ರಫ್ತು ಮಾಡಬೇಕು, ಅವ್ರಿಗೆ ದುಡ್ಡು ಬರಬೇಕು, ಮತ್ತು ಅವ್ರು ಪ್ರೊಡಕ್ಷನ್ ಮಾಡಬೇಕು. ಹಿಂಗೆ ನಡೆಯುತ್ತಲ್ಲ. ಇವರು ಪ್ರೊಡಕ್ಷನ್ ಮಾಡಿ ಇಟ್ಕೊಂಡ್ರೆ ಅದು ರಫ್ತಾಗದೆ ಹಾಗೆ ಹೊಳಿದ್ರೆ ಫುಲ್ ಬುಡ ಮೇಲೆ ಆಗುತ್ತೆ, ಹೌದಲ್ವಾ? ಸೊ ಇಂತಹ ಪರಿಸ್ಥಿತಿ ಆ ಕಡೆ ರಾಯಚೂರು ಭಾಗದಲ್ಲಿ ಇದೆ. ಈ ಕಡೆ ನಮ್ಮ ರೈತರ ಪರಿಸ್ಥಿತಿ ಈ ರೀತಿ ಇದೆ. ಮತ್ತೊಂದು ಕಡೆ ಹೋಟೆಲ್ಗಳ ಪರಿಸ್ಥಿತಿ ಆ ರೀತಿ ಇದೆ. ಒಟ್ಟಾರೆ ಇಂತಹ ಸಿಚುವೇಶನ್ ನೋಡ್ತಾ ಇದ್ರೆ ಅಮೇರಿಕಾದ ಅಧ್ಯಕ್ಷಂಗೆ ಯುದ್ಧದ ದಾಹ ಇನ್ನೂ ಕೂಡ ಕಡಿಮೆ ಆಗಿಲ್ಲ. ನಾನೊಬ್ಬನೇ ಯಾಕೆ, ಎಲ್ಲರೂ ಬಂದ್ಬಿಡಿ, ನ್ಯಾಟೋ ರಾಷ್ಟ್ರಗಳು, ಯುರೋಪ್ ರಾಷ್ಟ್ರಗಳು ಎಲ್ಲರೂ ಬನ್ನಿ ನನ್ನ ಜೊತೆ ಯುದ್ಧ ಮಾಡಿ ಅಂತ ಎಲ್ಲರಿಗೂ ಆಹ್ವಾನ ಕೊಟ್ಕೊಂಡು ಎಲ್ಲರಿಗೂ ಧಮಕಿ ಹಾಕೊಂಡು ಓಡಾಡ್ತಾ ಇದ್ದಾರೆ. ಇದನ್ನು ಮುಗಿಸ್ಬೇಕು ಅನ್ನೋದಿಲ್ಲ. ಏನು ಸೋತು ಗೆದ್ದು ಏನು ಪಡೆಯೋರಿದ್ದೀರಿ ನೀವು? ಸೋಲು ಗೆಲುವು ಅಂತಂದ್ರೆ ಎಷ್ಟು ಮನುಷ್ಯರನ್ನ ನೀವು ಸಾಯಿಸಿದ್ದೀರಿ. ಯುದ್ಧ ವಿನಾಶ ಅಲ್ವಾ? ಎಷ್ಟರ ಮಟ್ಟಿಗೆ ವಿನಾಶ ಮಾಡಿದ್ದೀರಿ ಅನ್ನೋದ್ರ ಮೇಲೆ ನಿಮ್ಮ ಸೋಲು ಗೆಲುವು ನಿರ್ಧಾರ ಆಗುತ್ತೆ ಅಂತಂದ್ರೆ ಒಂದೊಂದ್ಸರಿ ಮನುಕುಲನೇ ವಿನಾಶದೆಡೆಗೆ ಹೋಗ್ತಾ ಇದೆ ಅಂತ. ಈಗ ಇರಾನ್ ಮೇಲೆ ಅಷ್ಟೊಂದು ದೊಡ್ಡ ರಾಸಾಯನಿಕ ಅದೆಂಥದೋ ಬಿಳಿ ರಂಜಕ ಅದು ಇದು ಏನೇನೋ ಹಾಕಿದೀವಿ ಬಾಂಬ್ಗಳು ಅಂತಾರೆ. ತುಂಬ ದೊಡ್ಡ ಪ್ರಮಾಣದ ಪರಿಣಾಮ ಬೀರುವಂತಹ ದೊಡ್ಡ ನಾವು ಮಿಸೈಲ್ಸ್ಗಳನ್ನು ಹಾಕಿದ್ದೀವಿ ಅಂತ ಹೇಳ್ತಾರೆ. ಅದೆಲ್ಲ ವಾತಾವರಣದಲ್ಲೇ ಇರುತ್ತೆ ತಾನೇ. ಇರಾನ್ ಭಾರತಕ್ಕೆ ಭಾಳ ದೂರ ಏನಿಲ್ಲ. ನೀವು ದೇಶಗಳಿಗೆ ಗಡಿ ಹಾಕ್ಕೊಂಡಿದ್ದೀರಿ, ಆದರೆ ವಾತಾವರಣಕ್ಕೆ ಗಾಳಿಗೆ ನೀವು ಗಡಿ ಹಾಕ್ಕೊಂಡಿಲ್ಲ ತಾನೆ. ಎಷ್ಟು ಕಲುಷಿತವಾಗಿರುತ್ತೆ. ನಮಗೂ ಅದ್ರ ಎಫೆಕ್ಟ್ ಆಗುತ್ತೆ. ಸೊ ನಾವು ವಿನಾಶದ ಕಡೆಗೆ ಹೋಗ್ತಾ ಇದ್ದೀವಿ ಹೊರತು ನಾವು
ಒಬ್ರಿಗೊಬ್ರು ಮಾನವೀಯತೆ ಆಧಾರದ ಮೇಲೆ ಪ್ರೀತಿ ಗೌರವ ಆಧಾರಗಳಿಂದ ಒಂದು ಕುಟುಂಬವಾಗಿ ನಾವೇನು ಹೇಳ್ತೀವಿ ಅದು ಕಾನ್ಸೆಪ್ಟೇ ಮರ್ತೋಗ್ಬಿಟ್ಟಿದ್ದಾರೆ. ಈ ಅಮೇರಿಕದ ಅಧ್ಯಕ್ಷ ಮತ್ತು ಆ ನೇತನ್ಯಾಹು, ಹೌದು ಆತ ಬದುಕಿದನೋ ಸತ್ತಿದನೋ ಅದು ಕೂಡ ಖಾತ್ರಿ ಇಲ್ಲ. ನೇತನ್ಯಾಹು ನಿಜ. ಅವರ ಯುದ್ಧದ ದಾಹ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ ಇಡೀ ಪ್ರಪಂಚನೇ ಒಂಥರ ಅಲಗಾಡ್ತಾ ಇದೆ. ನಮಗನ್ಸುತ್ತೆ ಭಾರತದಲ್ಲಿ ಅಷ್ಟೇ ಈ ಪರಿಸ್ಥಿತಿ ಅಂತ, ಪ್ರಪಂಚದ ಹಲವಾರು ದೇಶಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ಇದೆ. ನಿಜಮ್ಮ. ಆನೆಗೆ ಆನೆ ಬಾರ, ಇರುವೆಗೆ ಇರುವೆ ಬಾರ ಅನ್ನೋ ರೀತಿಯಲ್ಲಿ.